ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜೆ. ಇವತ್ತು ನಾನು ನಿಮಗೆ ಬ್ರಾಹ್ಮಣ ಅಡುಗೆ ಭಟ್ರು ಮತ್ತು ಬ್ರಾಹ್ಮಣರ ಮನೆಯಲ್ಲಿ ಮಾಡೋವಂಥ ಹಲಸಿನಕಾಯಿ ಸಾಂಬಾರನ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇದನ್ನು ರಾಮನವಮಿ ಟೈಮಲ್ಲಿ ತಿಂದಿರ್ತೀವಿ, ಮದುವೆ ಮನೆಗಳಲ್ಲಿ ತಿಂದಿರ್ತೀವಿ. ಅದಕ್ಕೆ ನಾನು 2 ಹಲಸಿನಕಾಯಿ ತಂದಿದ್ದೀನಿ. ಅವತ್ತೇ ಕಿತ್ತಿದ್ದಾದರೆ ತುಂಬ ಗಟ್ಟಿ ಇರಬೇಕು, ಆವಾಗ ಕಟ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ. ಮತ್ತು ತುಂಬ ಬಲ್ತಿರಬಾರ್ದು, ತುಂಬ ಎಳೆದು ಇರಬಾರ್ದು, ಮೀಡಿಯಮ್ ಇದ್ದು ಅದರಲ್ಲಿರೋ ಬೀಜಗಳು ಕೂಡ ಎಳೆದೇ ಇರಬೇಕು. ಎಳೆದ್ರಲ್ಲೂ ಕೂಡ ಮಾಡ್ಬೋದು, ತುಂಬ ಬಲ್ತಿದ್ರಲ್ಲಿ ಅಷ್ಟು ಬೀಜ ಎಲ್ಲ ಬಲ್ತಿರುತ್ತೆ. ಈಗ ನೋಡಿ, ಚಾಕುಗೆ ಎಣ್ಣೆ ಸವರ್ಕೊಳ್ಳಿ, ಮಧ್ಯೆ ಎಣ್ಣೆ ಸವರ್ಕೊತಾ ಇರಬೇಕು. ಈ ಥರ ಕಟ್ ಮಾಡಿಬಿಟ್ಟು ಫಸ್ಟ್ ಹಲಸಿನಕಾಯಿ ಕಟ್ ಮಾಡಿದ ತಕ್ಷಣ ನಿಮಗೆ ಸೊನೆ ಬರುತ್ತೆ. ಅದನ್ನು ನೀವು ಒಂದು ಪೇಪರಲ್ಲಿ ಎಲ್ಲ ಕ್ಲೀನಾಗಿ ಫಸ್ಟ್ ಒರೆಸ್ಕೊಂಡ್ಬಿಡ್ಬೇಕು. ಮಧ್ಯೆ ಎಣ್ಣೆ ಕೂಡ ಹಚ್ಕೊತಾ ಇರಬೇಕು. ನೋಡಿ, ಈ ಥರ ಪೇಪರ್, ಒಂದು ನ್ಯೂಸ್ ಪೇಪರಲ್ಲಿ ಕ್ಲೀನಾಗಿ ಅದನ್ನು ಸೊನೆ ಎಲ್ಲ ಫಸ್ಟ್ ಹೆಚ್ಕೊತಾನೆ ಹಾಗೆ ಒರೆಸ್ತಾ ಹೋಗಬೇಕು. ಈಗ ಅದನ್ನು ಫಸ್ಟ್ ಭಾಗ ಮಾಡ್ಕೋಬೇಕು. ಭಾಗ ಮಾಡಿಕೊಂಡು ಅದರಲ್ಲಿ ನಿಮಗೆ ಈ ಥರ ದಿಂಡು ಮೇಲಿಂದ ಇರುತ್ತೆ ಮತ್ತು ಸಿಪ್ಪೆ ಇರುತ್ತೆ. ದಿಂಡು ಮತ್ತು ಸಿಪ್ಪೆ ಎರಡನ್ನೂ ತೆಗಿಬೇಕಾಗತ್ತೆ. ಉಳಿದಿದ್ದ ಪಾರ್ಟನ್ನೇ ನಾವು ಹುಳಿಗೆ ಉಪಯೋಗಿಸೋದು. ಅದು ಈಗ ನೋಡಿ, ಫಸ್ಟ್ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀವಿ. ಮಧ್ಯದಲ್ಲಿ ಕೈಗೆ ಮತ್ತು ಚಾಕುಗೆ ಎಣ್ಣೆ ಸವರ್ಕೊತಾ ಇರಿ. ಈಗ ನೋಡಿ, ಗಟ್ಟಿ ಇರೋದಕ್ಕೆ ಎಷ್ಟು ಈಸಿಯಾಗಿ ಹೆಚ್ಚಕ್ಕೆ ಬರ್ತಾ ಇದೆ ಅಂದರೆ ಅವತ್ತೇ ಕಿತ್ತಿದ್ದು ಆಗಿರೋದ್ರಿಂದ. ಈಗ ನೋಡಿ, ಸಿಪ್ಪೆ ಎಲ್ಲ ತೆಳ್ಳಗೆ ತೆಗಿರಿ. ತುಂಬ ಜಾಸ್ತಿ ತೆಗೆದುಬಿಟ್ರೆ ಹಲಸಿನಕಾಯಿ ಎಲ್ಲ ಹೋಗ್ಬಿಡುತ್ತೆ. ತೆಳ್ಳು ಲೇಯರಾಗಿ ತೆಗಿಬೇಕಷ್ಟೆ. ಈಗ ನೋಡಿ, ಮೇಲ್ಗಡೆ ದಿಂಡಿನ ಪಾರ್ಟ್ ತೆಗಿತಾ ಇದ್ದೀವಿ. ದಿಂಡಿಂದು ಅದು ಕೂಡ ಯೂಸ್ ಆಗೋದಿಲ್ಲ. ಈಗ ಉಳಿದಿದ್ದಷ್ಟೇ ಹಲಸಿನಕಾಯಿ, ಇದನ್ನೇ ನಾವು ಹೆಚ್ಚಿ ಸಾಂಬಾರಿಗೆ ಹಾಕೋದು. ನೀವು ದಪ್ಪ ತೆಗೆದುಬಿಟ್ರೆ ಸಿಪ್ಪೆ, ಹಲಸಿನಕಾಯಿ ಏನೂ ಉಳಿಯೋದೇ ಇಲ್ಲ. ಈ ಥರ ನೋಡಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿದ್ದೀನಿ. ಒಂದು ಸ್ವಲ್ಪ ಮೊಸರು ಕೂಡ ಹಾಕಿದ್ದೆ, ಅಂದರೆ ಈ ಥರ ಮಜ್ಜಿಗೆ ನೀರು ಮಾಡಿಕೊಂಡು ಹಾಕಿದರೆ ಕಪ್ಪಾಗಲ್ಲ. ನಾವು ಸಾಂಬಾರು ಮಾಡೋಷ್ಟರಲ್ಲಿ ಇಲ್ಲಾಂದರೆ ಹಲಸಿನಕಾಯಿ ತುಂಬ ಕಪ್ಪಾಗಿಬಿಡುತ್ತೆ. ಈ ಥರ ಒಂದು 8 ಹಿಡಿ ಆಯಿತು ನೋಡಿ. ಬೇಳೆ ಇದಕ್ಕೆ 1 ಪಾವು ಬೇಕು, ಅಂದರೆ ಮೆಜರಿಂಗ್ ಕಪ್ಪಲ್ಲಿ 250 ml ಕಪ್ಪಲ್ಲಿ 1 ಕಪ್ಪು ಎತ್ತರಿಸಿ ಹಾಕಿ, ಇಲ್ಲ ಪಾವಲ್ಲಿ 1 ಪಾವು ಬೇಕು. ಅದನ್ನು ನೆನೆ ಹಾಕ್ಕೊಂಡಿದ್ದೆ ಒಂದು 2-3 ಅವರ್ಸು. ಅವಾಗ ಚೆನ್ನಾಗಿ ಬೇಯುತ್ತೆ ಬೇಳೆಗೆ ಎಣ್ಣೆ ಅರಿಶಿನ ಹಾಕಿ ಬೇಯಿಸ್ಕೊಳ್ಳಿ. ಒಂದು 5-6 ವಿಷಿಲ್ ಬೇಯಿಸ್ರಿ. ಈಗ ಅದು ನೋಡಿ, ಈಗ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಹಲಸಿನಕಾಯಿ ಜೊತೆಲಿ ಯಾವುದೇ ಕಾರಣಕ್ಕೂ ಬೇಳೆ ಬೇಯಿಸಬಾರ್ದು, ಯಾಕಂದರೆ ಬೇಯೋದೇ ಇಲ್ಲ ಬೇಳೆ, ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಈಗ ಅದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ. ಒಂದು 20 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 3 ಸ್ಪೂನ್ ಧನಿಯಾ, 2.5 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಸಾಸಿವೆ, ಇಂಗು ತೊಗೊಂಡಿದ್ದೀನಿ. ಇದಿಷ್ಟು ಐಟಮ್ ಬೇಕಾಗತ್ತೆ. ಇದನ್ನು ಫಸ್ಟು ಹುರ್ಕೊಂಬಿಡೋಣ. ಫಸ್ಟು ನೀವು ಬೇಕಿದ್ರೆ ಗಿಡ್ಡ ಮೆಣಸಿನ್ಕಾಯಿ ಹಾಕೊಂಡ್ರೆ ಕಮ್ಮಿ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಮೆಣಸಿನ್ಕಾಯಿ ಹುರಿದು ಹೊಗೆ ಬಂದು ಪೂರ್ತಿ ಹುರಿದಾದ್ಮೇಲೆ ಕಡೆಗೆ ಉಳಿದೆಲ್ಲ ಸಾಮಾನು ಹಾಕಿ 1-2 ಸುತ್ತು ಕೈ ಆಡಿದರೆ ಸಾಕು. ಜಾಸ್ತಿ ಹುರಿಯೋದು ಬೇಡ ಉಳಿದಿದ್ದೆಲ್ಲ ಸಾಮಾನು. ಈಗ ನೋಡಿ, ಹುರಿದಿರೋ ಐಟಮು ಹುಣಸೆ ಹಣ್ಣು ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರ ಅಥವಾ ಸಣ್ಣ ನಿಂಬೆ ಗಾತ್ರ ಅಥವಾ 10-12 ರೌಂಡ್ಸು. ಆಮೇಲೆ ಕಾಯಿ ಒಂದು ಅರ್ಧ ಕಾಯಿ ಅಷ್ಟನ್ನು ತೊಗೋಬೇಕು. ಅರ್ಧ ಅಂದರೆ ಒಂದು ತೆಂಗಿನಕಾಯಲ್ಲಿ ಅರ್ಧ, ಒಂದು ಬಟ್ಲು ಅದನ್ನು ತೊಗೊಂಡು ರುಬ್ಕೊಂಡಿರಬೇಕು. ಈಗ ನೋಡಿ, ಬೇಳೆ ಒಂದು 6 ವಿಷಿಲ್ ಕೂಗಿಸಿ ನೈಸಾಗಿ ಮ್ಯಾಶ್ ಮಾಡಬೇಕು. ಒಂಚೂರು ಬೇಳೆ ಅಂಶ ಇರಬಾರ್ದು. ಈಗ ರುಬ್ಬಿದ್ದು ಹಾಕಿಬಿಟ್ಟು ಕರಿಬೇವು ಸಣ್ಣ ಹೆಚ್ಚಿದ್ದು, ಉಪ್ಪು ಒಂದು ದೊಡ್ಡ 1.5 ಹಿಡಿ ಹಿಡಿಸ್ತು ಕೆಂಪು ಉಪ್ಪಾಗಿದ್ದಕ್ಕೆ. ಬಿಳಿ ಉಪ್ಪಾದರೆ 1 ಹಿಡಿ ಹಾಕಿ, ಮತ್ತು ಕರಿಬೇವು ಹಾಕಿ. ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಜಾಸ್ತಿನೇ ಬೀಳುತ್ತೆ, ನಾರ್ಮಲ್ ಸಾಂಬಾರ್ಗಿನ ಜಾಸ್ತಿ ಇರುತ್ತೆ. ಯಾಕಂದರೆ ಹೋಳೆಲ್ಲ ಎಳ್ಕೊಂಬಿಡುತ್ತೆ ಉಪ್ಪು ಹುಳಿ ಖಾರನ. ಹಾಗಾಗಿ ಹುಳಿನೂ ಜಾಸ್ತಿ ಹಾಕಬೇಕು, ಉಪ್ಪು ಖಾರ ಎಲ್ಲನೂ ಜಾಸ್ತಿ ಹಾಕಬೇಕು. ಈಗ ನೋಡಿ, ಹಲಸಿನಕಾಯಿ ಹೆಚ್ಚಿಟ್ಟಿದ್ವಲ್ಲ, ಅದು ಒಂದು 8 ಹಿಡಿ ಆಯಿತು. 8 ಹಿಡಿಗೆ ನೀವು 1 ಪಾವು ಬೇಳೆ ಬೇಕಾಗತ್ತೆ. ಮತ್ತು ನಿಮಗೆ ನೀರಾಗಿ ರಸ ಜಾಸ್ತಿ ಬೇಕು ಅಂದರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನೀರಾಗಿ ಮಾಡ್ಕೋಬೋದು ಸಾಂಬಾರು. ಅಥವಾ ನಿಮ್ಮ ಈಗ ನಾನು ತೋರಿಸ್ತಿರೋ ಅಳತೆ ಕರೆಕ್ಟಾಗಿದೆ. ಈಗ ನೋಡಿ, ಬೀಜ ನೋಡಿ ಎಷ್ಟು ಎಳೆಯದಿದೆ. ಇದು ಮೀಡಿಯಮ್ಮಾಗಿ ಬಲ್ತಿದೆ. ಇದು ಸೀಸನ್ ಇನ್ನೂ ಮಿಡಲ್ ಸ್ಟೇಜ್ ಅಲ್ವಾ, ಸೀಸನ್ ಎಂಡಿಂಗಲ್ಲಿ ಬಲ್ತ್ಬಿಟ್ಟಿರುತ್ತೆ. ಈಗ ಎಲ್ಲ ಹಾಕಿಬಿಟ್ಟು ಅದನ್ನು 2 ವಿಷಿಲ್ ಕೂಗಿಸಿ ಸಾಕು. 3 ವಿಷಿಲ್ ಬೇಡ, ಮೆತ್ತಗಾಗ್ಬಿಡುತ್ತೆ. ಇದು ಮೀಡಿಯಮ್ ಬಲ್ತಿರೋದ್ರಿಂದ 2 ವಿಷಿಲ್ ಸಾಕು. ಈಗ ನೋಡಿ, ಆಗಿದೆ. ಪ್ರೆಷರೆಲ್ಲ ಹೋದ್ಮೇಲೆ ತೆಗಿತಾ ಇದ್ದೀನಿ. ಎಷ್ಟು ಸೂಪರಾಗಿರೋ ಅಂಥ ಹಲಸಿನಕಾಯಿ ಹುಳಿ ಘಮ ಘಮ ಅಂತ ರೆಡಿಯಾಗಿದೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಸ್ಟೇಜಲ್ಲೇ ನೀವು ಟೇಸ್ಟ್ ನೋಡಿ ಉಪ್ಪು ಹುಳಿ ಖಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ಮೊಸರನ್ನದ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ತಾಳಿಪಟ್ಟು ಜೊತೆಗೂ ಚೆನ್ನಾಗಿರುತ್ತೆ. ಇದೇ ಥರ ಹಲಸಿನಕಾಯಲ್ಲಿ ತುಂಬ ಐಟಮ್ಸ್ ಮಾಡ್ಬೋದು, ಪರೋಟ ಅಂತ ಎಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹಾಕ್ತೀನಿ ಅದರ ರೆಸಿಪಿನ. ಅದ್ರ ನೋಟಿಫಿಕೇಷನ್ ಬರಬೇಕಂದ್ರೆ ನೆನಪಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.